ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದು ನಾನು ರುಕ್ಕುನೇ ಮದುವೆ ಮಾಡ್ಕೊಂಡ್ರೆ ಹೇಗೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಒಪ್ಪಿಗೆ ಬೇಕು. ರುಕ್ಕುನು ಚಿಕ್ಕ ವಯಸ್ಸಿಂದ ನನ್ನನ್ನು ಗಂಡ ಅಂತಾನೆ ಅನ್ಕೊಂಡು ಬೆಳೆದವಳು. ಆದರೆ ಮಾವನೇ ಮಧ್ಯ ದಾರಿ ತಪ್ಪಿಟ್ಟ. ಆದರೆ ಈಗ ಸಿಕ್ಕಿದ್ದಾನೆ, ನಾನು ಬಿಟ್ಬಿಡ್ತೀನಾ? ಪ್ಲೀಸ್ ಅಮ್ಮ, ಪ್ಲೀಸ್ ಅಜ್ಜಿ, ನನಗೂ ಮಾವಂಗೂ ಮದುವೆ ಮಾಡಿಸಿ. ಹೌದಜ್ಜಿ, ನೀವು ಬರೋದಕ್ಕಿಂತ ಮುಂಚೆ ನಾವಿಬ್ಬರು ಇದೇ ವಿಚಾರನ ಮಾತಾಡ್ತಿದ್ವಿ. ಗುರು ಕಂಡ್ರೆ ಇಷ್ಟ, ನಾವು ಯಾಕೆ ಮದುವೆ ಆಗಬಾರ್ದು ಅಂತ. ತೆಗಿ ತೆಗಿ, 100 ರೂಪಾಯಿ ತೆಗಿ. ನಾನು ಬೆಟ್ ಕಟ್ಟಿದ್ದಿಲ್ವಾ, ಅವರೇ ಒಬ್ರಿಗೊಬ್ರು ಇಷ್ಟಪಡ್ತಾರೆ ಅಂತ. ತೆಗಿ. ನೀವು ಊಹೆ ಮಾಡಿದ್ರೆ ಅದು ತಪ್ಪಾಗ ಸಾಧ್ಯನಾ ಅತ್ತೆ? 1 ನಿಮಿಷ ಇರಿ, ತಗೊಳ್ಳಿ. ನಾವು ಇಷ್ಟಪಡ್ತಿರೋದು ನಿಮಗೆ ಹೇಗೆ ಗೊತ್ತಾಯ್ತು ಅಜ್ಜಿ? ನಿಮ್ಮ ವಯಸ್ಸನ್ನೆಲ್ಲ ದಾಟೇಮ್ಮ ನಾನು ಅಜ್ಜಿ ಆಗಿರೋದು. ಏನಂತ ನೀವು? ಅಷ್ಟೇ ಅಲ್ಲ ಕಣೆ, ನೀನು ಫಸ್ಟ್ ಎಂಟ್ರಿ ಕೊಟ್ಟಿಯಲ್ಲ, ಆಗ್ಲೇ ಅನ್ಕೊಂಡೆ ಏನೋ ಇರಬಹುದು ಅಂತ. ಆಮೇಲೆ ಬಾಲಂಗ್ ತೋರಿಸ್ತಾ ಇಲ್ಲಲ್ಲ ಪ್ರೀತಿ, ಅಕ್ಕರಿ, ಕಾಳಜಿ, ಅದನ್ನೆಲ್ಲ ನೋಡಿ ಕನ್ಫರ್ಮ್ ಆಗೋಯ್ತು. ರುಕ್ಕು, ನಮ್ಮ ಬಾಲಂಗೆ ಪ್ರೀತಿ ಅನ್ನೋದೇ ಸಿಕ್ಕಿಲ್ಲ. ನಿನ್ನಿಂದಾದ್ರೂ ಅವನ್ ಖುಷಿಯಾಗಿರ್ಲಿ. ನಿನ್ನ ಹತ್ರ ಒಂದೇ ಒಂದು ಕೇಳ್ಕೊಳ್ಳೋದು ಕಣೆ, ಅಪ್ಪದ ಹುಡುಗ ಇದ್ದು ಅವನ ಹತ್ರ ಜಗಳ ಮಾಡಬೇಡ, ಅವನ ನೆಮ್ಮದಿನ ಕಿತ್ಕೋಬೇಡ. ಅದ್ರ ಬಗ್ಗೆ ನೀವು ಟೆನ್ಷನ್ ತಗೋಬೇಡಿ ಅಜ್ಜಿ. ನಾನು ನನ್ನ ಮಾವನ ತುಂಬ ಚೆನ್ನಾಗಿ ನೋಡ್ಕೊತೀನಿ. ಅತ್ತೆ, ಅಂತೂ ಇಂತೂ ಇವರಿಬ್ರು ಬಾಯ್ ಬಿಡ್ಸೋದಕ್ಕೆ ನೀವು ಆಡಿದ ನಾಟಕ ಸಕ್ಸಸ್ ಆಯ್ತು. ಮತ್ತೆ ಸುಮ್ಮನೆನಾ ಈ ಗಿರಿಜಮ್ಮ ಅಂದ್ರೆ? ಅದು ಯಾವ ಜನುಮದಲೋ ಆಗೈತೆ ನನಗೂ ನಿನಗೂ ಮದುವೆ. ನಿನ್ನ ಜೋಡಿ ಮಾಡಿದ ದೇವಗೆ ಕೈಯ ಮುಗಿವೆ ಮುಗಿವೆ. ನನ್ನ ಜೀವನನೇ ಇಲ್ಲಿ ಮುಳುಗೋಗ್ತಿದೆ. ಇವ್ರಿಗೆಲ್ಲ ಬಾಲನ್ ಇನ್ನೊಂದು ಮದುವೆ ಮಾಡೋ ಸಂಭ್ರಮ. ಥೂ, ಈ ಬಾಲನು ನಾಚಿಕೆ ಬಿಟ್ಟು ರುಕ್ಕುನ ಮದುವೆ ಆಗ್ತೀನಿ ಅಂತಿದ್ದಾನೆ. ಇಲ್ಲ, ನಾನು ಇದಕ್ಕೆ ಅವಕಾಶ ಕೊಡಲ್ಲ. ಬಾಲ ನನ್ನವನು, ನನಗೆ ಬಾಲ ಬೇಕು. ಅವನನ್ನು ಯಾರಿಗೂ ಬಿಟ್ಕೊಡಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.